ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸುತ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲ 12ನೇ ಅಧ್ಯಾಯ 24ನೇ ವಾಕ್ಯ. ನೀವಾದರೋ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು. ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಸಮುವೇಲನು ಸೇವೆಗಾಗಿ ಬರ್ತಾನೆ. ಅದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ, ಹನ್ನಳಿಗೆ ಮಕ್ಕಳಿಲ್ಲ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ದೇವರು ಕೊಟ್ಟಂತಹ ಮಗನನ್ನು ಸೇವೆಗಾಗಿ ಒಪ್ಪಿಸಿಕೊಡ್ತಾಳೆ. ಹಾಗೆ ಸೇವೆ ಮಾಡುತ್ತಾ ಬರುವಾಗ ಏಲಿಯ ಜೊತೆಯಲ್ಲಿ ಬೆಳೆದು ಬರ್ತಾನೆ. ನಂತರ 12ನೇ ಅಧ್ಯಾಯ ಕೊನೆಯ ವಾಕ್ಯಕ್ಕೆ ಬಂದಾಗ ಸಮುವೇಲನು ಉದ್ಯೋಗ ನಿವೃತ್ತನಾಗುವಾಗ ಇಸ್ರಾಯೇಲರಿಗೆ ಹೇಳ್ತಾ ಇರುವಂತಹ ಮಾತು. ಸಮುವೇಲನು ತನ್ನ ಉದ್ಯೋಗವನ್ನು ಮುಗಿಸಿ ಇನ್ನೇನು ಮುಗಿಸುವಂತಹ ಅಥವಾ ನಿವೃತ್ತನಾಗುವ ವಯಸ್ಸಾಗಿದೆ ಇವಾಗ. ಆ ಸಮಯದಲ್ಲಿ ಇಸ್ರಾಯೇಲರಿಗೆ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾನೆ. ಹೇಗಿರಬೇಕು, ನೀವೇನು ಮಾಡಬೇಕು. ನೀವು ಅನೇಕ ಭಕ್ತರುಗಳನ್ನು ನೋಡಿದ್ರೆ, ಮೋಶೆ ಜನರನ್ನು ನಡೆಸ್ಕೊಂಡು ಬಂದು ಪಿಸ್ಗಾ ಬೆಟ್ಟದಲ್ಲಿ ತನ್ನ ಪ್ರಾಣವನ್ನು ಬಿಡುವುದಕ್ಕಿಂತ ಮುಂಚೆ ಇಸ್ರಾಯೇಲ್ ಮಕ್ಕಳಿಗೆ ಉಪದೇಶವನ್ನು ಕೊಡ್ತಾನೆ, ಉಪನ್ಯಾಸಗಳನ್ನು ಮಾಡ್ತಾನೆ, ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದನ್ನು ಹೇಳ್ತಾನೆ. ಯೆಹೋಶುವನು ಸಹ ತನ್ನ ಪುಸ್ತಕದ 24ನೇ ಅಧ್ಯಾಯದಲ್ಲಿ ಆತನು ಸಹ ಅನೇಕರಿಗೆ ಹೇಳ್ತಾನೆ, ಈ ರೀತಿ ಇರಬೇಕು, ಹೀಗಿರಬೇಕು, ನಮ್ಮ ಡಿಸಿಷನ್ ಇದು ಅಂತ. ಅದೇ ರೀತಿಯಲ್ಲಿ ಸಮುವೇಲನು ಸಹ ಏನು ಮಾಡ್ತಾ ಇದ್ದಾನೆ, ನಾನು ಈ ಥರ ಇದ್ದೀನಿ, ನೀವು ದೇವರನ್ನು ಹೊಂದಿಕೊಂಡಿರಬೇಕು, ದೇವರಿಗೆ ವಿಧೇಯರಾಗಿ ಜೀವಿಸಬೇಕು ಎಂಬುದಾಗಿ ಹೇಳ್ತಾನೆ. ಏಕೆಂದರೆ ಇಸ್ರಾಯೇಲ್ ಮಕ್ಕಳು ಹಠಮಾರಿಗಳಾಗಿ, ಅವಿಧೇಯರಾಗಿ, ಆ ದೇವರಿಗೆ ವಿರುದ್ಧವಾಗಿ, ಸಮುವೇಲನಿಗೆ ವಿರುದ್ಧವಾಗಿ ಅಥವಾ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಂತಹ ಸನ್ನಿವೇಶಗಳು ನಮಗೆ ಸತ್ಯವೇದವನ್ನು ಓದುವಾಗ ಗೊತ್ತಾಗ್ತದೆ. ಇಂಥ ಸನ್ನಿವೇಶಗಳಲ್ಲಿಯೂ ಸಹ ಸಮುವೇಲ್ ಏನು ಮಾಡ್ತಾ ಇದ್ದ, ಅವನು ಸತ್ಯ ಮಾರ್ಗವನ್ನು ಹೇಳ್ತಾನೇ ಇದ್ದ. ಆದರೆ 23ನೇ ವಾಕ್ಯದಲ್ಲಿ ಓದುವಾಗ ಆತನು ಹೇಳ್ತಾನೆ, ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ಬಿಟ್ಟರೆ ಆತನ ದೃಷ್ಟಿಯಲ್ಲಿ ನಾನು ಪಾಪಿಯಾಗಿಬಿಡ್ತೇನೆ. ಇವನು ಹೇಳುವಂಥ ಒಂದು ಮಾತಿನ ಅರ್ಥ ಏನು ಅಂದರೆ, ನನಗೆ ದೇವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಾನು ಮಾಡ್ತಾ ಇದ್ದೀನಿ. ಆದರೆ ನೀವೇನು ಮಾಡಬೇಕು, 24ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನೀವಾದರೋ ಏನು ಮಾಡಬೇಕು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಸ್ಕೊಳ್ಬೇಕು. ಒಂದನೇದು, ನೀವು ಭಯಭಕ್ತಿ ಉಳ್ಳವರಾಗಿರಬೇಕು. ಇಸ್ರಾಯೇಲ್ ಮಕ್ಕಳಿಗೆ ಸಮುವೇಲ್ ಹೇಳ್ತಾನೆ, ನಾನು ನಿಮಗೆ ಬೋಧನೆ ಮಾಡಿರೋದ್ರಿಂದ ಆಗಲ್ಲ, ಬೋಧನೆ ಮಾಡಿದ್ರಿಂದ ನೀವು ಒಳ್ಳೆಯ ರೀತಿಯಲ್ಲಿ ಜೀವಿಸೋದಕ್ಕೆ ಆಗುತ್ತೆ ಅಂತಲ್ಲ, ಆದರೆ ನೀವು ನಿಮ್ಮ ಜೀವಿತದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಬೇಕು. ಭಯಭಕ್ತಿ ಉಳ್ಳಂತಹ ಒಂದು ಜೀವಿತವನ್ನು ನಡೆಸುವಂತಹ ಒಂದು ಅನುಭವದಲ್ಲಿ ನೀವಿರಬೇಕು ಎಂಬುದಾಗಿ ದೇವರು ಮೂಲಕ ಸಮುವೇಲನ ಹೇಳ್ತಾನೆ. ಒಂದು, ನೀವು ಭಯಭಕ್ತಿ ಉಳ್ಳವರಾಗಿರಬೇಕು, ದೇವರನ್ನು ಭಯಭಕ್ತಿ ಉಳ್ಳವರಾಗಿ ಆರಾಧನೆ ಮಾಡುವಂತಹ ವ್ಯಕ್ತಿಗಳಾಗಿ ನೀವು ಮಾರ್ಪಡಬೇಕು. ಎರಡನೇದಾಗಿ, ನೀವು ಆತನು ಮಾಡಿದಂತಹ ಮಹತ್ ಕಾರ್ಯಗಳನ್ನು ನೆನೆಸ್ಕೊಳ್ಬೇಕು. ಆತನ ಹಾಗೆ ಯಾರೂ ಇಲ್ಲ. ಆತನು ಮಾಡಿದಂತಹ ಮಹತ್ ಕಾರ್ಯಗಳನ್ನು ನೆನೆಸ್ಕೊಂಡಾಗ ಮಾತ್ರ ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುವುದಕ್ಕೆ ಸಾಧ್ಯ. ಆದ್ದರಿಂದ ಸಮುವೇಲನು ತನ್ನ ಕೊನೆಯ ದಿನಗಳಲ್ಲಿ ಅವರಿಗೆ ಹೇಳ್ತಾ ಇದ್ದಾನೆ, ನೀವು ದೇವರನ್ನು ಆರಾಧಿಸುವವರಾಗಬೇಕು, ಭಯಭಕ್ತಿ ಉಳ್ಳವರಾಗಿರಬೇಕು, ನೀವು ಆತನ ಮಹತ್ ಕಾರ್ಯಗಳು ನೆನೆಸ್ಕೊಳ್ಬೇಕು. ಈ ಹಗಲಿನ ಸಮಯದಲ್ಲಿ ನನ್ನ ಕೇಳುವಂತಹ ದೇವರ ಮಕ್ಕಳೇ, ನೀವು ದೇವರ ವಾಕ್ಯವನ್ನು ಅನೇಕ ಸೇವಕರುಗಳ ಮೂಲಕ, ಅನೇಕ ಭಕ್ತರುಗಳ ಮೂಲಕ ನಾವು ದೇವರ ವಾಕ್ಯವನ್ನು ಕೇಳ್ತೀವಿ. ಅವರು ವಾಕ್ಯವನ್ನು ಹೇಳ್ತಾರೆ. ವಾಕ್ಯ ಎಷ್ಟು ಕೇಳದೆ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ, ಆದರೆ ವಾಕ್ಯವನ್ನು ಅನುಸರಿಸಿ ಜೀವಿಸುವಂತಹ ಒಂದು ಅನುಭವ ನನ್ನಲ್ಲಿ ನಿಮ್ಮಲ್ಲಿ ಉಂಟಾಗುವುದಾದರೆ, ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂತಹ ಒಂದು ಅನುಭವ ನಮ್ಮಲ್ಲಿ ಉಂಟಾಗುವುದಾದರೆ, ದೇವರ ವಾಕ್ಯ ಹೇಳ್ತದೆ, ಅದು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಕ್ಕೆ ಕಾರಣ ಆಗುತ್ತೆ. 2, ನಾವು ಆತನು ಮಾಡಿದ ಮಹತ್ ಕಾರ್ಯಗಳನ್ನು ಮರಿಬಾರ್ದು. ಆತನು ಮಾಡಿದಂತಹ
ಉನ್ನತವಾದ ಮಹತ್ ಕಾರ್ಯಗಳನ್ನು ಮರೆಯದಲೇ ಆ ಮಹತ್ ಕಾರ್ಯಗಳನ್ನು ನೆನೆಸಿಕೊಂಡು ಅದಕ್ಕನುಸಾರವಾಗಿ ನಾವು ಆತ್ಮೀಕವಾಗಿ ಮುಂದೆ ಸಾಗುವುದಾದರೆ ನಮ್ಮನ್ನು ಆಶೀರ್ವಾದ ಮಾಡುವಂಥ ಒಬ್ಬ ದೇವರಿದ್ದಾನೆ. ಮಾತ್ರವಲ್ಲ, ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ನಾವು ಆತನನ್ನು ಸೇವಿಸಬೇಕು. ದೇವರ ವಾಕ್ಯ ಹೇಳ್ತದೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನಿನ್ನ ಮಹತ್ ಕಾರ್ಯಗಳನ್ನು ನೆನೆಸಿಕೊಂಡು ನಿನ್ನ ವಾಕ್ಯವನ್ನು ಅನುಸರಿಸಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವ ಹಾಗೆ ಕರ್ತನೆ ನೀ ನಮಗೆ ಸಹಾಯ ಮಾಡು ಎಂಬುದು ನಮ್ಮ ಪ್ರಾರ್ಥನೆ ಆಗುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಸಮುವೇಲ್ ಹೇಳ್ತಾನೆ, ನೀವೆಷ್ಟೇ ವಿರೋಧ ಮಾಡಿದರೂ ಸಹ ನಾನು ಬೋಧನೆ ಮಾಡೋದನ್ನು ನಿಲ್ಲಿಸಿಲ್ಲ, ನಾನು ವಾಕ್ಯ ಮಾತಾಡೋದನ್ನು ನಿಲ್ಲಿಸಿರಲಿಲ್ಲ, ನಾನು ಹೇಳ್ತಾನೆ ಇದ್ದೆ. ಯಾಕೆಂದರೆ ನಾನು ಹೇಳಲಿಲ್ಲ ಅಂದರೆ ನಾನು ದೇವರ ಮುಂದೆ ತಪ್ಪಿತಸ್ಥನಾಗ್ತೀನಿ, ನೀವು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನೀವು ತಪ್ಪಿತಸ್ಥರಾಗ್ತೀರಾ. ಈಗಲ ಸಮಯದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ, ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸೋಣ. ಆತನ ಮಾರ್ಗಗಳನ್ನು ಅನುಸರಿಸುತ್ತಾ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ, ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡುವಂತಹ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅಪ್ಪ, ನಾವು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಮಹತ್ ಕಾರ್ಯಗಳನ್ನು ನೆನೆಸುತ್ತಾ ನಿನ್ನ ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ನಾವು ಸೇವಿಸುತ್ತಾ ಆರಾಧಿಸುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.